ಇದ್ಯಾವ್ದು ಗುರು ಹೊಸ ಡಿಸೈನ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಸೋಪಿಂದ ಗಾಡಿ ವಾಶ್ ಮಾಡ್ತಾವ್ರ ನೋಡಿರೋ. ನಾನೇನೋ ಸರ್ವಿಸ್ ಮಾಡ್ತಾನ ಅಂತ ಬಂದ್ರೆ ಬಂಗಾರಪೇಟೆಗೆ ಅಣ್ಣ ಅವ್ರ ಅಂಗಡಿಗೆ ಫುಲ್ ಗಲೀಜ್ ಆಗೋಯ್ತು ಗಾಡಿ. ನೀಟಾಗಿ ಸರ್ವಿಸ್ ಮಾಡ್ಕೊಡ್ತಾರಂತ ಇಲ್ಲಿಗೆ ಬಂದ್ರೆ ಇವ್ರು ನೋಡಿದ್ರೆ ವೆರೈಟಿ ಸರ್ವಿಸ್ ಮಾಡ್ತಾವ್ರ ಗುರು. ನೋಡಿ ಗಾಡಿ ಹಂಗಾಗಿ ಇಟ್ಟಿದೆ ನಮ್ಗೂ ಎಲ್ಲ ನೀಟಾಗಿ. ಮಳೆ ಬೆಳೆ ಸರ್ವಿಸ್ ಮಾಡ್ಸೋಣ ಅಂದ್ರೆ ಟೈಮೇ ಸಿಕ್ಲಿಲ್ಲ. ಫುಲ್ ಸರ್ವಿಸ್ ಮಾಡಿಸ್ಬಿಡೋಣ ಅಂತ ಬಂದ್ರೆ ಅಣ್ಣವ್ರ ಹತ್ರ ಇವ್ರು ನೋಡಿ ಯಾವ ತರ ಡಿಸೈನ್ ಮೇಲೆ ಮಾಡ್ತಾವ್ರ ಸರ್ವಿಸ್. ಸೋಪ್ ಎತ್ಕೊಂಡು ಸರ್ವಿಸ್ ಮಾಡ್ತಾವ್ರ ನೋಡು. ಬೇಬಿ ಸೋಪ್ ಅಂತ, ವಾಷಿಂಗ್ ಪೌಡರ್ ನಿರ್ಮಾ ಅಂತ. ನೋಡಿ ನೀವೇ ನಿಮ್ಗೆ ಅರ್ಥ ಆಗುತ್ತೆ. ನೀಟಾಗಿ ನೋಡಿ ಸರ್ವಿಸ್ ಇನ್ನ ಮಾಡಿಲ್ಲ, ಖಾಲಿ ನೀರು ಹಿಡ್ದಿರೋದು. ಇಷ್ಟು ಕ್ಲೀನಾಗಿ ಬಂದಿದೆ. ಇನ್ನ ಸರ್ವಿಸ್ ಮಾಡಿದ್ರೆ ಏನ್ ಗತೆ ನಮ್ದು. ನೋಡಿ ಎಷ್ಟು ನೀಟಾಗಿ ಮಾಡ್ತಾವ್ರ ಅಣ್ಣ ಅವರು. ಡಿಸೈನ್ ನೋಡಿ ಸೋಪ್ದು ತೋರಿಸ್ತೀನಿ ಈಗ, ನೋಡ್ತಾ ಇರಿ. ಹಿಂಗೆ ಇಲ್ಲ ನೀರು ಹೊಡಿತಾವ್ರೆ, ಇನ್ ಸೋಪ್ ಹಾಕ್ತಾರ ನೋಡಿ. ಅದೇ ನನ್ಗೆ ವಿಚಿತ್ರ ಕಾಣ್ತಿತ್ತು. ಸೋಪಲ್ಲಿ ಸರ್ವಿಸ್ ಅಂತ ನೋಡಿ. ಶಾಂಪು ಗಿಂಪು ಇಲ್ಲ, ಸೋಪಲ್ಲೇ ನೋಡ. ತಿಕ್ನಲ್ಲ ಹಚ್ಚ ಅಂತ ಹೆಂಗೈತೆ ಡಿಸೈನ್ ಅಂತ. ಯಾವ್ದು ಡಿಸೈನ್ಗಳು ನಾವು ಅಂದ್ರೆ ನಮ್ಗಿಂತ ಹತ್ತಿದಾರ ಇವರು. ಈಗ ಒಂದೊಂದು ತರ ಮಾಡಿದ್ರೆ ಇವ್ರು ಒಂಥರ ಮಾಡ್ತಾವ್ರ ಸೋಪಲ್ಲಿ. ನೋಡಿ ಯಾವ್ದು 10 ರೂಪಾಯಿ ಸೋಪ್ ಎತ್ಕೊಂಡ್ ಬಂದ್ಬಿಟ್ಟು ಫುಲ್ ಸ್ಪ್ರೇ ತರ ಮಾಡ್ತಾವ್ರ. ನೋಡಿ ಹೆಂಗೈತೆ ಇವ್ರ ಟ್ಯಾಲೆಂಟ್. ನೋಡಿ ಖಾಲಿ ಸೋಪಲ್ಲಿ. ನೋಡಿ ಹಿಂಗೆ ನೋಡಿ ಹೆಂಗ್ ಬರ್ತಾ ಐತೆ. ನಮ್ಮ ಇರೋ ಗಲೀಜೆಲ್ಲ ಕಿತ್ಕೊಂಡ್ ಬಂದ್ಬಿಡ್ತದೇನೋ ಅನ್ಕೊಂತೀನಿ ನಾನು. ಸೋಪ್ ಹಾಕಿ ನೀರು ಹೊಡಿತಾ ಇರೋದು ನೋಡಿ ಹೆಂಗ್ ಹೊಡಿತಾವ್ರೆ. ನೀರು ಸೋಪಲ್ಲಿ ಹಿಡ್ಕೊಂಡು ನೋಡಿ ಹೆಂಗ್ ಬಂದಿದೆ. ಶಾಂಪೂನು ವೇಸ್ಟ್ ಇದ್ರ ಮುಂದ್ಗಡೆ ಗುರು. 10 ರೂಪಾಯಿ ಸೋಪಲ್ಲಿ ಗಾಡಿ ವಾಶ್ ಆಯ್ತು. ಹೆಂಗೈತ್ ನೋಡಿ ಇವ್ರದ್ದು ಐಡಿಯಾ. ನೀಟಾಗಿ ಸರ್ವಿಸ್